ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಊಟ ತಂದ್ಕೊಟ್ರೆ ಬೇಡ ಅನ್ನಕ್ಕಾಗುತ್ತಾ? ಇದು ಬೆಳಗಾವಿಯಲ್ಲಿ DCM DK ಕೇಳಿರುವಂತಹ ಪ್ರಶ್ನೆ. ದಿನ ಒಬ್ಬೊಬ್ರು ಪ್ರೀತಿಯಿಂದ ಊಟ ತಂದು ಕೊಡ್ತಿದ್ದಾರೆ, ಪ್ರೀತಿಯಿಂದ ಕರೀತಾರೆ, ಹೋಗೋದು. ಆಸಿಫ್ ಫಿರೋಜ್ ಶೇಟ್ ಕೂಡ ಕರೆದಿದ್ದಾರೆ, ಹೋಗ್ಬೇಕು ಅಂತ ಹೇಳಿದ್ದಾರೆ. ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ, ಯಾವ ಔತಣನೂ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು ಇಲ್ಲಿ ಬಂದು ಕೆಲಸ ಮಾಡ್ತಾವನೆ. ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೇಡನಕ್ಕಾಯ್ತಾ? ಹಂಗೆ ದಿನ ಒಬ್ಬೊಬ್ರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇವ್ರು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಶೇಟ್ ಕರೆದವನೆ, ಆಸಿಫ್ ಶೇಟ್ ಕರೆದವನೆ, ಫಿರೋಜ್ ಶೇಟ್ ಕರೆದವನೆ. ಹಂಗೆ ಒಂದೊಂದು ದಿನ ಸಮಾನ ಮನಸ್ಕರು ಒಂದ್ ಕಡೆ ಸೇರ್ತೇವೆ. ಬೆಳಗಾವಿಯಲ್ಲಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ, ಎಲ್ಲಾ ಸೇರ್ಕೊಂಡು ಒಂದು ಊಟ ಮಾಡಿದೀವಿ, ಎಲ್ಲರೂ ಊಟ ಮಾಡೋದೇ ತಪ್ಪ ಹೇಳಿ 40 ಜನ ಶಾಸಕರು ಊಟಕ್ಕೆ ಒಟ್ಟಿಗೆ ಸೇರಿದ್ವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಬೆಳಗಾವಿಯಲ್ಲಿ ಇದ್ದೀವಿ, ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರ್ತೀವಿ, ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತೀರಾ? ಊಟ ಮಾಡೋದೇ ತಪ್ಪ? ನಾವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸು ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಒಂದು ಊಟ ಮಾಡಿದ್ದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಸಮಾನ ಮನಸ್ಕರುಗಳು, MLA ಏನಿದ್ದೀವಿ, ನಾವೆಲ್ಲ ಊಟ ಮಾಡಿದ್ದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ. ನಾವೆಲ್ಲ ಶಕ್ತಿ ಪ್ರದರ್ಶನ ಏನು ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫೈನಲ್. 40 ಜನ ಶಾಸಕರು ನಿನ್ನೆ DK ಶಿವರ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು. 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ಇನ್ನು ನೆನೆಯ DK ಡಿನ್ನರ್ ಪಾರ್ಟಿ ಬಗ್ಗೆ ಸಚಿವರು ತಮ್ಮದೇ ರೀತಿಯಾಗಿ ಮಾತನಾಡಿದ್ದಾರೆ. ಡಿನ್ನರ್ ಯಾವಾಗಲೂ ಇರುತ್ತೆ ಅಂತ ಸಚಿವರಾದಂಥ KJ ಜಾರ್ಜ್, ದಿನೇಶ್ ಗುಂಡೂರಾವ್ ಹೇಳಿದರು. ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನೋಡಿ DKC ಅವರು, ಸಿದ್ದರಾಮಯ್ಯನವರು ಎಲ್ಲ ಓಪನ್ ಆಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತಿದ್ದೇನತ್ತೆ ನೋಡಿ, ಯತೀಂದ್ರ ಅವರು ನೀವು ಕೇಳುವ ಪ್ರಶ್ನೆ ಹೇಳೋದಲ್ಲ, ಅದು ಯತೀಂದ್ರ ಆಗಿ ಬಂದ್ಬಿಟ್ಟು ಏನು ಹೇಳಲಿಲ್ಲ. ಅದು ನಿಮ್ಮ ಪ್ರಶ್ನೆ ಏನು ಅಂದ್ಬಿಟ್ರೆ 5 ವರ್ಷ ಮುಖ್ಯಮಂತ್ರಿ ಇರ್ತಾರ ಅಂದ್ಬಿಟ್ಟು ಯತೀಂದ್ರ ಏನು ಹೇಳಲಿಕ್ಕಾಗ್ತದೆ? ಇರೋದಿಲ್ಲ ಅಂತ ಹೇಳಕ್ಕಾಗ್ತದ? ನಮ್ಮ ಇದ್ರ ಪ್ರಕಾರ CLPಯಲ್ಲಿ ಒಂದು ಟರಾವಾಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತು ಟರಾವಾದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ. ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಹೇಳಲಿಲ್ಲ. ಪಾಪ ಅವ್ರ ಮೇಲೆ ಯಾಕೆ ನೀವು ಡಿನ್ನರ್ಗಳು ಇದ್ದೇ ಇರ್ತದಲ್ಲಪ್ಪ. ಊರಿಂದ ಎಲ್ಲ ಹೊರಗೆ ಬಂದಿರ್ತೀವಿ, ಅದಕ್ಕೋಸ್ಕರ ಸಾಯಂಕಾಲ ಎಲ್ಲರೂ ಕೂಡ ಸೇರಬೇಕು ಅಲ್ವಾ? ಅದಕ್ಕೋಸ್ಕರ ಡಿನ್ನರ್ಗಳು ಇದ್ದೇ ಇರ್ತದೆ. ಯಾವಾಗಲೂ ಕೂಡ ಡಿನ್ನರ್ಗಳು ನಡೀತಾ ಇರ್ತದೆ ಇಲ್ಲಿ. ಬಟ್ ಲೀಡರ್ಶಿಪ್ ಚೇಂಜ್ ಆಗಬೇಕು ಅನ್ನೋ ವಾಯ್ಸು ಡಿನ್ನರ್ ಮೀಟಿಂಗ್ಗಳಲ್ಲಿ ಪ್ರಸ್ತಾಪ ಆಗ್ತಾ ಇದೆಯಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಡಿನ್ನರ್ಗೇನು ಹೋಗಿಲ್ಲ. ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಟೈರ್ಡ್. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕೆಲಸ ನಾ ಮಾಡ್ತೀನಿ. ಒಂದು ನಿಮಿಷ ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್. ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ. ಇನ್ನೊಬ್ರು ಯಾರಾದ್ರು ಹೇಳಿದ್ರೆ ಅವ್ರು ಯಾರ್ಯಾರು ಮಾತಾಡ್ತಾರೆ ಅವ್ರ ಹತ್ರ ಕೇಳ್ಕೊಳ್ಳಿ. ನಾನು ಹಿಂಗೆ ಮಾತಾಡಿದೆ ಇಲ್ಲ. ಒಂದು ನಿಮಿಷ, ಬಹುಮತ ಇದೆ. 5 ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH